ಇದು ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ. ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಬುದ್ಧಂ ಶರಣಂ ಗಚ್ಛಾಮಿ. ಶ್ರವ್ಯದೊಳಗೊಬ್ಬ ದೀಪಧಾರಿ. ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ. ಧಮ್ಮಂ ಶರಣಂ ಗಚ್ಛಾಮಿ. ರಚನೆ ಮತ್ತು ಪ್ರಸ್ತುತಿ ಎಂ ಶಕುಂತಲಾ. ಸಂಘಂ ಶರಣಂ ಗಚ್ಛಾಮಿ. ಮಧ್ಯರಾತ್ರಿಯಲಿ ಮೂಡಿದ ರವಿ ಆ ಬುದ್ಧನ ರೂಪದಲ್ಲಿ. ಮಧ್ಯರಾತ್ರಿಯಲಿ ಮೂಡಿದ ರವಿ ಆ ಬುದ್ಧನ ರೂಪದಲ್ಲಿ. ಜ್ಞಾನ ಬೋಧಿತ ಬಿಡುಗಡೆ ಹಾದಿ. ಜ್ಞಾನ ಬೋಧಿತ ಬಿಡುಗಡೆ ಹಾದಿ ತೆರೆಯಿತು ತಾಪದಲ್ಲಿ. ತೆರೆಯಿತು ತಾಪದಲ್ಲಿ. ಬುದ್ಧಂ ಶರಣಂ ಗಚ್ಛಾಮಿ. ಧಮ್ಮಂ ಶರಣಂ ಗಚ್ಛಾಮಿ. ಸಂಘಂ ಶರಣಂ ಗಚ್ಛಾಮಿ. ಬಾನಂಗಳದಲ್ಲಿ ಬೆಳ್ಳಿ ಮೋಡಗಳ ಸಾಲು. ಭುವಿಯ ನೋಡುತ್ತಿರೆ ಹಚ್ಚ ಹಸಿರು, ಹನಿ ಹನಿ ಇಬ್ಬನಿಗಳ ಪಾಲು. ಸ್ವಚ್ಛಂದದಿ ಹಾರಾಡುವ ಬೆಳ್ಳಕ್ಕಿಗಳ ದಂಡು, ತಂಗಾಳಿಯ ಮನವು ಸವಿಯುತ್ತಿದೆ ಅಂದವನು ಕಂಡು. ಪ್ರಕೃತಿಯ ಸಿರಿಯು, ಚಿಲಿಪಿಲಿ ಹಕ್ಕಿಗಳ ಗಾನವು, ಭೂತಾಯ ಮಡಿಲ ವರ್ಣನೆಯು ಬಲು ಸುಂದರವು. ಜೀವರಾಶಿಗಳಲ್ಲಿ ಆದ್ಯತೆಯ ಸಾರವು ಮನುಕುಲವು. ಪ್ರಕೃತಿಯ ಸಿರಿ ಸಂಪದವು, ಭೂತಾಯ ಮಡಿಲ ಆನಂದದ ಭಾವವು ಜೀವಾಳಕು. ಹೌದು, ಸಮಸ್ತ ಮಾನವ ಕುಲವನ್ನು ಸದಾ ಕಾಯುತ್ತಿರುವುದು ಭೂತಾಯ ಒಡಲ ಜೀವಾಳದ ಅದ್ಭುತತೆಯಿಂದ. ಹಾಗಾದರೆ ಅದ್ಭುತತೆ ಎಂದರೇನು? ಹಸಿರು ಉಸಿರು ಎಂಬುದರಲ್ಲಿಯೂ ಉತ್ತರ ಅಡಗಿದೆ ಎಂದರೂ ಸರಿಯೇ. ವಿಶಾಲವಾದ ಪ್ರಪಂಚ, ನೀಲಿ ಬಾನು, ಬೆಟ್ಟ ಗುಡ್ಡ, ಹಳ್ಳ ಕೊಳ್ಳ, ಕೆರೆ ಕಟ್ಟೆ, ನದಿ, ಸಮುದ್ರ, ಗಿಡ ಮರಗಳು, ಹೀಗೆ ಅಪಾರ ಸಂಪತ್ತು. ಜೀವರಾಶಿಯೊಳಗೆ ಕಂದ ಜನಿಸಿದಾಗ ಕಂದನ ನಗುವಿಗೆ ಮನಸೋಲದವರೇ ಇಲ್ಲ. ಕಂದನನ್ನು ಭುವಿಗೆ ತಂದ ತಾಯಿ ಶಿಶುವನ್ನು ನವಮಾಸಗಳಲ್ಲಿ ರಕ್ಷಣೆ ಮಾಡುವುದರಲ್ಲಿ ಅವಳ ತ್ಯಾಗಕ್ಕೆ ಚಿಂತನಾ ಭಾವದ ಒಡಲು ಸಲ್ಲಿಸದೇ ಇರದೆ ನಮನವನ್ನು. ಇಂತಹ ನಮನಕ್ಕೆ ಸಾಕ್ಷಾತ್ ಅರ್ಹಳಾದ ರಾಣಿ ಮಾಯಾದೇವಿ. ಮಾಯಾದೇವಿ ಇವಳು ಬುದ್ಧನ ಹಡೆದವ್ವ. ಬುದ್ಧನ ತಂದೆ ಮಾಯಾದೇವಿಯ ಪತಿ ಶುದ್ಧೋಧನ. ಸುಮಾರು 2600 ವರ್ಷಗಳ ಹಿಂದೆ ಉತ್ತರ ಭಾರತದಲ್ಲಿ 16 ರಾಜ್ಯಗಳಿದ್ದವು. ಇವುಗಳಲ್ಲಿ ಪ್ರಮುಖವಾದ 4 ರಾಜ್ಯಗಳಲ್ಲಿ ಒಂದಾಗಿರುವ ಕೋಸಲ ರಾಜ್ಯದ ವಾಯುವ್ಯ ದಿಕ್ಕಿಗೆ ಹರಡಿದ್ದ ಸಾಕ್ಯ ರಾಜ್ಯ. ಇದರ ಒಡೆಯ ಶುದ್ಧೋಧನ. ಸಾಕ್ಯ ರಾಜ್ಯದ ರಾಜಧಾನಿ ಕಪಿಲವಸ್ತು. ಈ ನಗರವು ಕಪಿಲವತ್ತು ಎಂಬ ಹೆಸರು ಪಡೆಯಲು ಕಾರಣ, ಸಾಕ್ಯ ರಾಜ್ಯದಲ್ಲಿ ಕಪಿಲ ಎಂಬ ಮಹಾನ್ ಜ್ಞಾನಿ ಮುನಿಯ ಎಂಬ ಹೆಸರಿನಲ್ಲಿ ಆತನು ತೋರಿಸಿದ ಸ್ಥಳದಲ್ಲಿ ನಿರ್ಮಿಸಲ್ಪಟ್ಟು ಇದರ ಒಡೆಯನಾಗಿ ಸಾಕ್ಯ ರಾಜ್ಯವನ್ನು ಆಳುತ್ತಿದ್ದವನು ಶುದ್ಧೋಧನ. ಹಾಗಾದರೆ ಸಾಕ್ಯ ವಂಶದ ಪರಂಪರೆ? ರಾಜ ಶುದ್ಧೋಧನನ ಬಗ್ಗೆ ಮಾಹಿತಿಯನ್ನು ಅರಿಯುವುದು ಅತೀ ಅಗತ್ಯವಾದುದಾಗಿದೆ. ಒಕ್ಕಾಕ ಎಂಬ ರಾಜನು ತನ್ನ ಒಲುಮೆಯ ರಾಣಿಯ ಮಗನನ್ನು ಪಟ್ಟಕ್ಕೇರಿಸುವ ತವಕದಲ್ಲಿ ತನ್ನ ಜ್ಯೇಷ್ಠ ಪುತ್ರರನ್ನು ಅರಣ್ಯಕ್ಕೆ ಅಟ್ಟಿದನು. ಅವರು ಅರಣ್ಯದ ಹಿಮವತ್ ಪರ್ವತದ ಒಂದು ಸರೋವರದ ತಟದ ಮೇಲೆ ಕಪಿಲ ಮುನಿಯ ಆಶ್ರಮದ ವಿಶಾಲ ವೃಕ್ಷದಡಿಯಲ್ಲಿ ವಾಸಿಸುತ್ತಿದ್ದರು. ಕಪಿಲ ಮುನಿಯ ಸಲಹೆಯಂತೆ ಒಂದು ನಗರವನ್ನು ಸ್ಥಾಪಿಸಿ ಅದರ ನಾಮವನ್ನು ಕಪಿಲವಸ್ತು ಎಂದು ಇಟ್ಟರು. ರಾಜ ಒಕ್ಕಾಕನಿಗೆ ಅರಣ್ಯ ಕಟ್ಟಿದ ಕುಮಾರನು ಎಲ್ಲಿ ಹೇಗೆ ವಾಸಿಸುತ್ತಿರುವರು ಎಂಬುದನ್ನು ಅರಿಯಲು ಅಮಾತ್ಯರನ್ನು ಅರಣ್ಯಕ್ಕೆ ಕಳುಹಿಸಿದನು. ಅಮಾತ್ಯರು ದಟ್ಟ ಅರಣ್ಯದಲ್ಲಿ ಕುಮಾರರನ್ನು ಹುಡುಕಲಾಗಿ ಕುಮಾರರು ತಮ್ಮ ಭಗಿನಿಯರನ್ನೇ ಸಖಿಯರನ್ನಾಗಿ ವರಿಸಿ ವಿವಾಹವಾಗಿದ್ದಾರೆ ಎಂದು ತಿಳಿಸಿದಾಗ ರಾಜ ಒಕ್ಕಾಕನು, ಭಲೇ ಜಾಣ ಮಕ್ಕಳೇ, ಸಾಕ್ಯರಾಗಿಯೇ ಉಳಿದಿದ್ದೀರಿ
ಎಂದು ಉದ್ಗಾರ ತೆಗೆದನಂತೆ. ಅಂದಿನಿಂದ ಸಾಕ್ಯ ರಾಜಕುಲವು ಪ್ರಾರಂಭವಾಯಿತು. ಈ ಕುಲದ ಪೀಳಿಗೆಯಲ್ಲಿ ಕುರ ಎಂಬುವವನು ಉಳಿದಿದ್ದು, ಇವನಿಗೆ ಸಿನ್ಹಾಯ ಎಂಬುವವನು ಮಗನಿದ್ದು, ಇವನು ಸಾಕ್ಯ ರಾಜ. ದಕ್ಷಿಣಕ್ಕೆ ಕೋಲಿಯ ಎಂಬ ರಾಜ್ಯವಿತ್ತು. ಮಧ್ಯ ರೋಹಿಣಿ ನದಿಯ ಸೀಮೆಯಾಗಿತ್ತು. ಈ ಪ್ರದೇಶದ ರಾಜನ ಹೆಸರು ದೇವದಾಹ. ಈ ರಾಜನ ಕುಮಾರಿಯನ್ನು ಸಿನ್ಹಾನು ಮದುವೆಯಾಗಿದ್ದನು. ಇವನು ಇತರ ಮಕ್ಕಳಲ್ಲಿ ಒಬ್ಬನು. ಇವನೇ ಶುದ್ಧೋಧನ. ಕೋಲಿಯ ಬುಡಕಟ್ಟಿನ ಹೆಣ್ಣು ಮಗಳು ಮಾಯಾದೇವಿಯನ್ನು ಶುದ್ಧೋಧನನು ವರಿಸಿದನು. ಆಷಾಢ ಮಾಸದ ಆಗಮನವಾಗುತ್ತಲೇ ಕಪಿಲವಸ್ತುವಿನಲ್ಲಿ ಸಡಗರವೋ ಸಡಗರ, ಹಬ್ಬದ ಸಂಭ್ರಮ. ಶುದ್ಧೋಧನನ ಪತ್ನಿ ರಾಣಿ ಮಾಯಾದೇವಿಯು 6 ದಿನಗಳ ಕಾಲ ಸಂತೋಷ ಆನಂದವನ್ನು ಅನುಭವಿಸಿ 7ನೇ ದಿನ ಸುಂದರವಾಗಿ ಅಲಂಕೃತಳಾಗಿ ಬಂಗಾರದ ಒಡವೆಗಳನ್ನು ಧರಿಸಿ ಸಿಂಗಾರಗೊಂಡವಳಂತೆ ಕಾಣುತ್ತಿದ್ದಳು. ಇತ್ತ ಅರಮನೆಯನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಸುವಾಸಿತ ಪುಷ್ಪ ಧರಿಸಿದ್ದ ರಾಣಿ ಮಾಯಾವತಿಯು ಸುವರ್ಣ ಪೀತಾಂಬರವನ್ನೇ ಧರಿಸಿದ್ದಳು. ರಾತ್ರಿ ಪತಿ ಶುದ್ಧೋಧನನೊಂದಿಗೆ ಇರುವಾಗ ಅವಳಿಗೆ ಸ್ವಪ್ನವೊಂದು ಬೀಳುತ್ತದೆ. ಈ ಸ್ವಪ್ನದಲ್ಲಿ ಮಾಯಾದೇವಿ ಮಲಗಿದ್ದ ಸಿಂಗಾರಗೊಂಡಿದ್ದ ಮಂಟಪವನ್ನು 4 ದೇವತೆಗಳು ಪರ್ವತವೊಂದರ ಮೇಲೆ ಎತ್ತಿಕೊಂಡು ಸಾಗಿ ಅಲ್ಲಿದ್ದ ನಿರ್ಮಲ ಅನೋತತ್ತ ಎಂಬ ಸರೋವರದ ಬಳಿ ಇಳಿಸಿದ ಹಾಗೆ, ಆ ಸರೋವರ ಹೂಬಳ್ಳಿಗಳಿಂದ ಅಲಂಕೃತಗೊಂಡು ಆ ಸ್ಥಳವು ನಂದನವನದಂತೆ ಕಂಡು, ವನದೇವಿಯು ಮಾಯಾದೇವಿಗೆ ಸುಗಂಧ ದ್ರವ್ಯಗಳಿಂದ ಪ್ರೋಕ್ಷಿಸಿ ದಿವ್ಯ ಉಡುಪುಗಳನ್ನು ತೊಡಿಸಿ ಸಿರಿಸಿಂಗಾರದಂತಿದ್ದ ಅಲಂಕೃತ ಮಂಟಪವೊಂದರಲ್ಲಿ ಒರಗಿಸಿದ ಹಾಗೆ, ಆಗ ಅಲ್ಲಿ ಆನೆಯೊಂದು ತನ್ನ ಸೊಂಡಿಲಿನಲ್ಲಿ ಕೆಂಪು ಕಮಲವನ್ನು ಹಿಡಿದು ಅವಳ ಉದರದಲ್ಲಿ ಸೇರಿದ ಹಾಗೆ, ತಕ್ಷಣ ಬೋಧಿಸತ್ವನು ಮಾಯೆಯ ಉದರದಲ್ಲಿ ಜನ್ಮಾಂಕುರ ತಾಳಿದನೆಂದು ದೇವತೆಗಳು ಮಂಗಳವಾದ್ಯವನ್ನು ನುಡಿಸಿದಂತೆ, ಭೂಲೋಕವೆಲ್ಲ ಕಂಪಿಸಿದಂತೆ, ಮಾಯೆಯು ಬೆಚ್ಚಬಾರದೆಂದು ದೇವತೆಗಳು ಅವಳ ಪಕ್ಕದಲ್ಲಿ ಧೈರ್ಯ ತುಂಬುವ ಹಾಗೆ ಇದ್ದಂತೆ. ಇದು ಮಾಯಾದೇವಿ ಕಂಡಂತಹ ಸ್ವಪ್ನದ ವರ್ಣನೆ. ರಾಣಿ ಮಾಯಾದೇವಿಯು ಸ್ವಪ್ನದ ಸಂಗತಿಯನ್ನು ಪತಿ ಶುದ್ಧೋಧನನಿಗೆ ವರ್ಣಿಸಿ ಹೇಳುತ್ತಲೇ ಪಂಡಿತರನ್ನು ಆ ಸ್ಥಾನಕ್ಕೆ ಕರೆಯಿಸಿ ಸ್ವಪ್ನದ ಸಂಗತಿಯನ್ನು ತಿಳಿಸಲಾಗಿ ಪಂಡಿತರು ಸಂತಸಗೊಂಡು, ರಾಜರೇ, ನೀವು ಸಂತೋಷಪಡುವ ಸಂದರ್ಭ ಇದು. ರಾಣಿಯವರು ಗರ್ಭಧರಿಸಿದ್ದಾರೆ. ಗಂಡು ಮಗು ಜನಿಸುವುದು. ಜನಿಸಿದ ಗಂಡು ಮಗುವು ಗೃಹಸ್ಥನಾದರೆ ಮಹಾನ್ ಚಕ್ರವರ್ತಿಯಾಗುತ್ತಾನೆ. ಗೃಹತ್ಯಾಗ ಮಾಡಿದರೆ ಸಮಾಜಕ್ಕೆ ಸಂದೇಶ ಸಾರುವ ಸಮಾಸಂಬುದ್ಧನಾಗುತ್ತಾನೆ. ಮಹಾರಾಜ, ನೀವೇ ಧನ್ಯರು ಎಂದು ಹೇಳುತ್ತಾರೆ. ಇದನ್ನೆಲ್ಲ ತದೇಕ ಚಿತ್ತದಿಂದ ಆಲಿಸಿದ ರಾಜ ಶುದ್ಧೋಧನನು ಸಂತಸಗೊಂಡು ಪಂಡಿತರಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿಸಿ ಚಿನ್ನ, ಬೆಳ್ಳಿ ಹಾಗೂ ಅಮೂಲ್ಯ ಉಡುಗೊರೆಗಳನ್ನು ಹೇರಳವಾಗಿ ಕಾಣಿಕೆಯಾಗಿ ನೀಡಿ ಸನ್ಮಾನಿಸಿದನು. ಗರ್ಭವತಿಯಾಗಿದ್ದ ರಾಣಿ ಮಾಯಾದೇವಿಗೆ ವಿಶೇಷ ಕಾಳಜಿ ಆರೈಕೆ ನಡೆಯುತ್ತಿತ್ತು. ಅರಮನೆಯಲ್ಲಿ ಗರ್ಭದಲ್ಲಿನ ಶಿಶುವನ್ನು ಅತೀವ ಕಾಳಜಿಯಿಂದ ಕಂಡು ಅದರ ಚಲನವಲನಗಳನ್ನು ದಿನೇ ದಿನೇ ಗ್ರಹಿಸತೊಡಗಿದಳು ರಾಣಿ ಮಾಯಾದೇವಿ. ಮಾಸಗಳು ಕಳೆಯುತ್ತಿದ್ದಂತೆ ಮಗುವಿನ ಜನನಕ್ಕಾಗಿ ತನ್ನ ತವರನ್ನು ಹಂಬಲಿಸುತ್ತಿದ್ದಳು. ರಾಣಿ ಮಾಯಾದೇವಿಯು ತವರನ್ನು ಸೇರುವ ಹಂಬಲಕ್ಕೆ ರಾಜ ಶುದ್ಧೋಧನನ ಮನಸ್ಸಿನ ಸಂತೋಷದ ಕುಸುಮವೊಂದು ಬಿರಿದು ಘಮ ಬೀರುವಂತೆ ಅರಮನೆಯನ್ನೆಲ್ಲ ತಳಿರು ತೋರಣ ಸುಗಂಧದೊಂದಿಗೆ ರಾಣಿ ಮಾಯಾದೇವಿಯ ತವರಿಗೆ ಹೊರಡುವ ರಾಜಮಾರ್ಗಗಳನ್ನು ನಿರ್ಮಿಸಿದನು. ರಾಜ ಶುದ್ಧೋಧನನು ಸುವರ್ಣಾಚ್ಛಾದಿತ ಮೇಣೆಯೊಂದನ್ನು ಸಿದ್ಧಗೊಳಿಸಿದ್ದಲ್ಲದೆ ಹೊರುವ ಕಾರಣಕ್ಕೆ ಸಮರ್ಥ ಭೋವಿಗಳನ್ನು, ಪರಿಚಾರಿಕೆಯರನ್ನು, ಮಂಗಳವಾದ್ಯವನ್ನು ನುಡಿಸುವ ಮೇಳದವರನ್ನು, ಜೊತೆಗೆ ಸೈನ್ಯದ ನಗಾರಿ ದುಂದುಬಿಗಳನ್ನು ಏರ್ಪಡಿಸಿದ್ದೆಲ್ಲವೂ ನೋಡುಗರಿಗೆ ಆನಂದವನ್ನು ನೀಡುತ್ತಿತ್ತು. ಮುತ್ತಿನ ಮಂಟಪದಂತಹ ಮೇಣೆಯನ್ನು ನಗರದ ದ್ವಾರದಿಂದ ಬೀಳ್ಕೊಟ್ಟನು. ಹಚ್ಚ ಹಸಿರ ನೋಟ, ತಂಗಾಳಿಯ ಆಟದೊಂದಿಗೆ ಸಾಗುತ್ತಿದ್ದ ರಾಣಿ ಮಾಯಾದೇವಿಯು ಪ್ರಕೃತಿ ಮಾತೆಯ ಸೊಬಗಿನೊಂದಿಗೆ ಸವಿಯುತ್ತಲೇ ಇರುವಾಗ
ತವರು ಮನೆಯ ಮಾರ್ಗ ಲುಂಬಿನಿ ವನವನ್ನ ತಲುಪಿದಳು. ಲುಂಬಿನಿವನವೋ ಪ್ರಕೃತಿಯ ಅದ್ಭುತತೆಯ ಗುಣಗಳನ್ನು ಹೊತ್ತು ರವಿಯ ಕಿರಣಗಳಲ್ಲಿ ಅಡಗಿರುವ ಚಂದದ ಹೊಳೆಯುವ ಹೊಳಪಾದಂಥ ಬಣ್ಣಗಳಿಂದ ಕೂಡಿದ ಬಂಗಾರದ ರಾಶಿಯಂತೆ ಮಡಿಲಿನ ಸೌಂದರ್ಯವನ್ನೇ ಮಣಿಸುವಂತಿತ್ತು. ಕಾನನದ ಪುಷ್ಪಗಳ ಸುಗಂಧ ಗರ್ಭವತಿಯಾದ ರಾಣಿ ಮಾಯಾದೇವಿಯ ಅಂತರಂಗವನ್ನು ಕಲಕಿದ ಅನುಭವದ ಕ್ಷಣದಲ್ಲಿ ಮೇಣೆಯಿಂದ ರಾಣಿಯು ಇಳಿಯಲು ಬಯಸಿದಾಗ ಮೇಣೆಯನ್ನು ಹೊತ್ತಿದ್ದ ಭೋವಿಗಳು ಗರ್ಭಶಿಶುವಿಗೆ ತೊಂದರೆ ಆಗದ ಹಾಗೆ ಮೆಲ್ಲನೆ ಇಳಿಸಿದರು. ನಿಸರ್ಗದ ಮಡಿಲ ಸುಂದರ ಸೊಬಗನ್ನು ಮನಸಾರೆ ಸವಿದ ರಾಣಿ ಮಾಯಾದೇವಿಯು ಹಂಸ ನಡಿಗೆಯಲ್ಲಿ ಬಂದು ಚಂದದ ಮರದ ಕೊಂಬೆಯೊಂದನ್ನು ಹಿಡಿದು ಪ್ರಕೃತಿಯ ಅಂದವನ್ನು ಕಂಡು ಸಂತಸಗೊಂಡಳು. ತಂಗಾಳಿಯು ವಿವಿಧ ಪುಷ್ಪಗಳ ರಾಶಿಯನ್ನು ಬಳಸಿ ರಾಣಿ ಮಾಯಾದೇವಿಯನ್ನು ಮುತ್ತಿಡುವಂತಿತ್ತು. ಪ್ರಸವ ವೇದನೆಯನ್ನು ಅನುಭವಿಸುತ್ತಿದ್ದ ಅಪರೂಪದ ಕ್ಷಣಗಳನ್ನು ಕಳೆಯುತ್ತಿದ್ದ ಹಾಗೆಯೇ ಗಂಡು ಮಗುವಿಗೆ ಜನ್ಮ ನೀಡಿದಳು ಮಾಯಾದೇವಿ. ದೇವಾನುದೇವತೆಗಳು ಹರಸಿ ಆಶೀರ್ವದಿಸಿದರು. ಬೆಚ್ಚಗಿನ ಅನುಭವ ದಾಟಿದ ರಾಣಿಯ ಗರ್ಭಚೀಲದಿಂದ ಧರಣಿಯ ಸ್ಪರ್ಶದ ಸೊಗಡಿನ ಸೌಗಂಧದ ನೆಲುವನ್ನು ತಾಕಿಸಿಕೊಂಡ ಕಂದ ಶುಭ್ರವಾಗಿ ಕಾಣುತ್ತಿದ್ದುದೇ ವಿಶೇಷ. ಆದರೆ ಶಿಶುವಿನ ಮೈಮೇಲೆ ರಕ್ತ ಮಾಂಸದಂತಹ ಕಶ್ಮಲಗಳು ಕಲ್ಮಶಗಳು ಅಂಟಿಕೊಂಡಿರಲಿಲ್ಲ. ಶಿಶು ಮೊದಲು ಪೂರ್ವಕ್ಕೂ ನಂತರ ಉತ್ತರಕ್ಕೂ ಮುಖ ಮಾಡಿ 7 ಹೆಜ್ಜೆಗಳನ್ನಿಡುತ್ತಿದ್ದಂತೆ ಆಕಾಶದಲ್ಲಿ ದೇವತೆಗಳು ಹೂವುಗಳನ್ನು ಮೊಗೆದು ಮೊಗೆದು ಚೆಲ್ಲುತ್ತಿದ್ದರು. ಹೆಜ್ಜೆಗೊಂದು ಗೆಜ್ಜೆಯಂತೆ ಒಂದೊಂದು ತಾವರೆ ಉತ್ಪತ್ತಿಯಾಗುತ್ತಿತ್ತು. ನಂತರ ಆ ಕಂದ ತೋರು ಬೆರಳುಗಳನ್ನು ಮೇಲಕ್ಕೆತ್ತಿ ಹೀಗೆ ನುಡಿಯಿತು: ಅಗ್ಗೋ ಅಮಸ್ಮಿಂ ಲೋಕಸ್ಸ, ಜೆಟ್ಟೋ ಅಮಸ್ಮಿಂ ಲೋಕಸ್ಸ, ಸೆಟ್ಟೋ ಅಮಸ್ಮಿಂ ಲೋಕಸ್ಸ, ಆಯಮಂತಿಮಾ ಜಾತಿ ನತ್ತಿದಾನಿ ಪುನಃಭವೋ. ಅಂದರೆ ಈ ಲೋಕದಲ್ಲಿ ನಾನೇ ಅಗ್ರನು, ಈ ಲೋಕದಲ್ಲಿ ನಾನೇ ಜ್ಯೇಷ್ಠನು, ಈ ಲೋಕದಲ್ಲಿ ನಾನೇ ಶ್ರೇಷ್ಠನು, ಇದು ನನ್ನ ಕೊನೆಯ ಹುಟ್ಟು, ಮತ್ತೆ ನನಗೆ ಮರುಹುಟ್ಟು ಇಲ್ಲ. ಹೀಗೆಂದು ಸಾರಿ ಹೇಳಿದ ಕಂದನ ನುಡಿಗಳನ್ನು ಕಂಡು ಎಲ್ಲರೂ ಆಶ್ಚರ್ಯಚಕಿತರಾದರು. ಹೀಗೆ ಭವಿಷ್ಯ ಬುದ್ಧನ ಜನನದ ಸಂಭ್ರಮಕ್ಕೆ ಲುಂಬಿನಿವನದ ಮಂದಾರ ಪುಷ್ಪಗಳು, ಪ್ರಾಣಿ ಪಕ್ಷಿ ಸಂಕುಲ, ಮಧು ಸುರಿಸುವ ದುಂದುಬಿಗಳ ಝೇಂಕಾರ, ಆಶ್ಚರ್ಯಚಕಿತರಾದ ಪ್ರಜೆಗಳು ಸಂತೋಷದಿಂದ ಆಶೀರ್ವದಿಸಿದರು. ಸುದ್ದಿ ಎಲ್ಲೆಡೆ ಹರಡಿತು, ಅರಳಿತು ಸಂತಸದ ಸಂಭ್ರಮದ ಚೆಲುವು. ರಾಣಿ ಮಾಯಾದೇವಿ ತನ್ನ ಅದ್ಭುತ ಶಿಶುವಿನೊಂದಿಗೆ ಅರಮನೆಯನ್ನು ತಲುಪಿದಳು. ಮಹರ್ಷಿ ಅಸಿತ ವಿಶ್ರಾಂತಿ ಪಡೆಯುವಾಗ ದೇವಲೋಕದಲ್ಲಿ ದೇವತೆಗಳ ಹರ್ಷೋಲ್ಲಾಸವನ್ನು ಕಂಡು ಎಂದೂ ಇಲ್ಲದ ಈ ಸಡಗರ ಈಗೇಕೆ ಎಂದು ಪ್ರಶ್ನಿಸಿದ್ದಕ್ಕೆ ದೇವತೆಗಳ ಉತ್ತರ ಇದಾಗಿತ್ತು: ಲುಂಬಿನಿ ವನದಲ್ಲಿ ಅನರ್ಘ್ಯ ರತ್ನವೊಂದು ಜನಿಸಿದೆ. ಅವನೇ ಭವಿಷ್ಯ ಬುದ್ಧ. ದೇವಮಾನವರ ಕಲ್ಯಾಣಕ್ಕಾಗಿ, ಸಕಲ ಲೋಕಗಳ ಸುಖ ಶಾಂತಿಗಾಗಿ ಧಮ್ಮವನ್ನು ಬೋಧಿಸುವನು. ಅವನು ಅದ್ವಿತೀಯನು. ಆದ್ದರಿಂದಲೇ ನಾವು ಸಂತಸ ಸಂಭ್ರಮದಲ್ಲಿ ಮಿಂದೇಳುತ್ತಿದ್ದೇವೆ. ಕೂಡಲೇ ಮಹರ್ಷಿ ಅಸಿತನು ಶಿಶುವನ್ನು ಕಾಣಲು ಸಾಕ್ಯ ರಾಜ್ಯದ ಅರಮನೆಗೆ ಭೇಟಿ ನೀಡಿದಾಗ ರಾಣಿ ಮಾಯಾದೇವಿಯು, ಸ್ವಾಮಿ, ನನ್ನ ಕಂದ ತಮ್ಮ ಪಾದಾರವಿಂದಗಳಿಗೆ ವಂದಿಸಬೇಕು ಎಂದಾಗ ಮಹರ್ಷಿ ಅಸಿತನು, ಹಾಗಿನ್ನಬೇಡ ಮಹಾರಾಣಿ, ಈತನಿಗೆ ನಾನೊಬ್ಬನೇಕೆ, ಸಕಲ ದೇವತೆಗಳೂ ಮಾನವರೂ ಪೂಜಿಸುತ್ತಾರೆ ಎಂದು ಭಕ್ತಿ ಶ್ರದ್ಧಾಪೂರ್ವಕ ಭಾವನೆಯಿಂದ ಪ್ರತಿಕ್ರಿಯಿಸುತ್ತಾನೆ. ಮಹರ್ಷಿಯು ವಯೋಸಹಜತೆಯನ್ನು ನೆನೆಯುವಾಗ ಆತಂಕಗೊಂಡ ರಾಜನೂ ರಾಣಿಯೂ, ಮಗುವಿಗೆ ಏನಾದರೂ ಕಂಟಕವಿದೆಯೇ ಸ್ವಾಮಿಗಳೇ ಎಂದು ಕೇಳಿದಾಗ ಅಸಿತ ಮಹರ್ಷಿಯು, ಮಹಾರಾಜ, ಸಕಲವೂ ಶೋಭಾಯಮಾನವಾಗಿದೆ. 32 ಮುಖ್ಯ ಲಕ್ಷಣಗಳನ್ನು 80 ಉಪಲಕ್ಷಣಗಳನ್ನು ಹೊಂದಿದ ಈ ಮಗುವು ಸಮ್ಮಾ ಸಂಬುದ್ಧನೂ ಆಗುತ್ತಾನೆ, ಧಮ್ಮೋಪದೇಶ ನೀಡುವವನಾಗುತ್ತಾನೆ. ಧಮ್ಮ ಚಕ್ರವನ್ನು ಉರುಳಿಸುತ್ತಾ ತನ್ನ ಅಂತಃಕರಣದಿಂದ ಲೋಕಕ್ಕೆ ಮಂಗಳ ನೀಯುವನು. ಅವನ ದಿಗ್ವಿಜಯವನ್ನು, ಉಪದೇಶಗಳ ಪ್ರಜ್ವಲಿಸುವಿಕೆಯನ್ನು ಕಾಣೆನು ನಾನು
ಕೆಲ ದಿನಗಳಲ್ಲಿಯೇ ಕಾಲಾಧೀನನಾಗುವೆನು. ಇವು ಸಂತಸ ಸಂತಾಪದ ಅಶ್ರುಗಳು ಎಂದು ಖಿನ್ನ ಮೊಗದ ಮೇಲೆ ಉದುರುತ್ತಿದ್ದ ಕಂಬನಿಗಳ ಬಗ್ಗೆ ಕೇಳಲಾದ ಆತಂಕಕ್ಕೆ ಸ್ಪಷ್ಟೀಕರಿಸುತ್ತಾನೆ ಮಹರ್ಷಿ ಅಸಿತ. ಮುಂದೆ ಮಗುವಿನ ಜನನದ 5ನೇ ದಿನಕ್ಕೆ ನಾಮಕರಣ ಕಾರ್ಯ. ಅರಮನೆಯಲ್ಲೆಲ್ಲ ವಿಜೃಂಭಣೆ. 108 ಸಂಖ್ಯೆಯಲ್ಲಿ ವೇದೋಪನಿಷತ್ತುಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಂತಹ ಪ್ರವೀಣರನ್ನು ಕರೆಯಿಸಿ ಅಮೂಲ್ಯವಾದ ಕಾಣಿಕೆ ಮೃಷ್ಟಾನ್ನ ಭೋಜನಗಳನ್ನು ಅವರಿಗೆ ನೀಡುವುದರ ಮೂಲಕ ಕಂದನಿಗಿರುವ ಗುಣಲಕ್ಷಣಗಳ ಸಂಕಲ್ಪವನ್ನು ಅರಿಯಲು ವಿನಮ್ರದಿಂದ ಕೇಳಿಕೊಳ್ಳುತ್ತಾನೆ. ಪಾಂಡಿತ್ಯ ಪಡೆದ 8 ಮಹಾಜ್ಞಾನಿಗಳಲ್ಲಿ 7 ಮಂದಿ ತಮ್ಮ 2 ಬೆರಳುಗಳನ್ನು ತೋರಿಸುತ್ತಾ ರಾಜಕುಮಾರನು ಗ್ರಹಪತಿಯಾದರೆ ಮಹಾನ್ ಚಕ್ರವರ್ತಿಯಾಗುತ್ತಾನೆ, ಗ್ರಹ ತ್ಯಾಗ ಮಾಡಿದರೆ ಬುದ್ಧನಾಗುತ್ತಾನೆ ಎಂದರು. ಕೊಂಡನ್ಯ ವಯಸ್ಸಿನಲ್ಲಿ ಚಿಕ್ಕವನಾದರೂ ಒಂದೇ ಬೆರಳನ್ನು ತೋರಿಸುತ್ತಾ ಲಕ್ಷಣಗಳಂತೆ ಈತನು ಗೃಹಸ್ಥನಾಗುವ ಸಂಭವವೇ ಇಲ್ಲ, ಇವನು ಗ್ರಹ ತ್ಯಾಗ ಮಾಡಿ ಬುದ್ಧನೇ ಆಗುತ್ತಾನೆ ಎಂದು ಸ್ಪಷ್ಟಪಡಿಸಿದನು. ಆಗ ನಾಮಕರಣದ ಸಮಯದಲ್ಲಿ ಕಂದನಿಗೆ ಸಿದ್ಧಾರ್ಥನೆಂದು ನಾಮಕರಣ ಮಾಡಿದರು. ಬುದ್ಧ ಗೌತಮ ಬುದ್ಧನಾದದ್ದು ಬುದ್ಧನ ತಾಯಿ ಮಾಯಾದೇವಿಯು ತನ್ನ ಪ್ರಸವ ವೇದನೆಯಿಂದ ಪುನರಾರೋಗ್ಯವನ್ನು ಪಡೆಯಲಾಗದೆ ಪುತ್ರನಿಗೆ ಜನ್ಮವಿತ್ತ 7ನೇ ದಿವಸಕ್ಕೆ ಅವಳು ಮಡಿದಳು. ರಾಜನಾದರೋ ತನ್ನ 500 ಸಾಕ್ಯ ನಾರಿಯರಲ್ಲಿ ಮಹಾಮಾಯೆಯ ಅಂದರೆ ರಾಣಿ ಮಾಯಾದೇವಿಯ ಸೋದರಿಯಾದ ಪ್ರಜಾಪತಿ ಗೌತಮಿಯನ್ನು ಘೋಷಿತ ತಾಯಿಯನ್ನಾಗಿ ನೇಮಿಸಿ ಮಗನನ್ನು ಅವಳ ಉಡಿ ತುಂಬಿದನು. ಪ್ರಜಾಪತಿಯಾದರೂ ತನ್ನ ಹೆತ್ತ ಮಗ ನಂದನನ್ನು ನೋಡಿಕೊಳ್ಳಲು ಸೇವಕಿಯರಿಗೆ ಕೊಟ್ಟು ಮಗು ಸಿದ್ಧಾರ್ಥನನ್ನು ತನ್ನ ಕಂದನಂತೆಯೇ ಪೋಷಿಸಿದಳು. ಆದುದರಿಂದ ಗೌತಮ ಬುದ್ಧ ಎಂಬ ಹೆಸರು ಬಂತು ಎಂಬುದು ದಾಖಲೆ ಹೇಳುತ್ತದೆ. ಜಯ 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 ಭಗವಾನ್ ಬುದ್ಧ ಜಗಜ್ಯೋತಿ ಜಯಶೀಲ ಭಗವಾನ್ ಬುದ್ಧ. ಕಾಲ ಸಾಗಿದಂತೆ ಮಹಾಜ್ಞಾನಿಗಳು ತಮ್ಮ ಮಕ್ಕಳಿಗೆ ನೀವು ಬುದ್ಧನ ಶಿಷ್ಯರಾಗಿ ತ್ರಿರತ್ನರಲ್ಲಿ ಶರಣು ಹೋಗಿರಿ ಎಂದು ಉಪದೇಶಿಸಿದರು. ಆದರೆ ಮಹಾಜ್ಞಾನಿಗಳಲ್ಲಿ ಒಬ್ಬ ಕೊಂಡಯ್ಯನೆಂಬುವವನನ್ನು ಸಾಕ್ಯರಾಜ ಶುದ್ಧೋಧನನು ತನ್ನ ಪುತ್ರ ರಾಜಕುಮಾರ ಸಿದ್ಧಾರ್ಥನು ಸಂಸಾರ ತ್ಯಾಗ ಮಾಡುವುದಾದರೆ ಯಾವ ಕಾರಣಕ್ಕಾಗಿ ತ್ಯಾಗ ಮಾಡಬಹುದು ಎಂಬ ಪ್ರಶ್ನೆಯನ್ನು ಕೇಳಿದ್ದಕ್ಕೆ ಮುಪ್ಪಿನ ಮುದುಕ, ರೋಗಿ, ಸತ್ತ ಶವ ಮತ್ತು ಸನ್ಯಾಸಿ ಈ 4 ವರ್ಗದ ಜನರನ್ನ ನೋಡಿದಾಗ ಗೃಹತ್ಯಾಗ ಮಾಡಿ ಬುದ್ಧನಾಗುತ್ತಾನೆ ಎಂದು ಉತ್ತರಿಸಿದನು ಕೊಂಡನ್ಯನು. ಮಹಾಜ್ಞಾನಿಯ ಈ ಉತ್ತರವನ್ನು ಕೇಳಿ ರಾಜ ಶುದ್ಧೋಧನನು ಒಂದು ನಿರ್ಧಾರಕ್ಕೆ ಬಂದನು. ರಾಜಕುಮಾರ ಸಿದ್ಧಾರ್ಥನ ಕಣ್ಣಿಗೆ ಇಂತಹ ಸಂಗತಿಗಳು ಬೀಳಬಾರದೆಂದು ರಾಜಾಜ್ಞೆಯನ್ನು ಹೊರಡಿಸಿದರೆ ಹೇಗೆ ಎಂದು ಚಿಂತಿಸಿ ರಾಜಾಜ್ಞೆಯನ್ನು ಹೊರಡಿಸಿ ರಾಜಕುಮಾರ ಸಿದ್ಧಾರ್ಥನನ್ನು ಕಾಯಲು ಕಾವಲುಗಾರರನ್ನು ನೇಮಿಸಿದನು. ಆ ದಿನ ಪ್ರಜಾಪರಿವಾರದವರು ಸಾವಿರಾರು ಸಂಖ್ಯೆಯಲ್ಲಿ ಅರಮನೆಗೆ ಆಗಮಿಸಿ ಸಾಕ್ಯರಾಜ ಶುದ್ಧೋಧನನನ್ನು ಕಂಡು, ಸ್ವಾಮಿ, ಪ್ರಭುಗಳೇ, ರಾಜಕುಮಾರ ಚಕ್ರವರ್ತಿಯಾಗಲಿ ಅಥವಾ ಬುದ್ಧನಾಗಲಿ ನಮ್ಮ ಮನೆಗಳಿಂದ ಒಬ್ಬೊಬ್ಬನನ್ನು ಆತನ ಅನುಯಾಯಿಯಾಗಲು ನೀಡುತ್ತೇವೆ ಎಂದು ಸಾರಿದರು. ಇದು ರಾಜ ಶುದ್ಧೋಧನನಿಗೆ ಆತ್ಮಸ್ಥೈರ್ಯವನ್ನು ತಂದುಕೊಟ್ಟಿತು. ಕಾಲಾಂತರದಲ್ಲಿ ಮಹಾಜ್ಞಾನಿಗಳ ಮಾತುಗಳು ನಿಜವಾಗಲು ರಾಜಕುಮಾರ ಸಿದ್ಧಾರ್ಥನಿಗೆ ಎದುರಾಯಿತು. ಸಮಯ ಹಾಗೂ ಸಂದರ್ಭಗಳು. ಬಾಲಕ ಸಿದ್ಧಾರ್ಥ ದಿನಗಳು ಉರುಳಿದಂತೆ ಶಿಕ್ಷಣವನ್ನು ಪಡೆದು ಪ್ರಾಪಂಚಿಕ ಜ್ಞಾನವನ್ನು ಹಾಗೂ ಪ್ರಕೃತಿ ಸಹಜತೆಯನ್ನು ಅರಿಯುವ ಸಂದರ್ಭಗಳಲ್ಲಿ ಎಲ್ಲವನ್ನೂ ಆಳವಾಗಿ ಚಿಂತಿಸಿ ತನ್ನ ಒಳಿತಿಗಿಂತ ಇತರರ ಸುಖಕ್ಕಾಗಿ ಇತರರ ಹಿತಕ್ಕಾಗಿ ದುಃಖ ಮುಕ್ತಿಯ ಮಾರ್ಗವನ್ನು ನಿರ್ವಾಣವನ್ನು ಹುಡುಕುವುದಕ್ಕಾಗಿ ಬುದ್ಧನಾಗಿ ತನ್ನ ಜೀವನದ ಆಸೆಗಳನ್ನು ತ್ಯಾಗ ಮಾಡಿ ಜನಸಾಮಾನ್ಯರಿಗೆ ಬದುಕುವ ರೀತಿಯಲ್ಲಿ ಮೊದಲು ಆಸೆಗಳನ್ನು ಬಿಟ್ಟರೆ ಜೀವನದ ಅರ್ಥವನ್ನು ತಿಳಿದು ಬದುಕನ್ನು ಅರ್ಥಪೂರ್ಣವಾಗಿ ಕಂಡು ಪ್ರಕೃತಿ ಸಹಜತೆಯಿಂದ ಮುಕ್ತಿ ಪಡೆಯಬಹುದೆಂಬುದರ ಜೊತೆಗೆ ಜೀವನದ ಗುಟ್ಟನ್ನು ತನ್ನ ಅಂತರಾಳದಿಂದ ಬರುವಂತಹ ಮಾತುಗಳನ್ನು ಸಂದೇಶಗಳ ಮೂಲಕ ಸಾರುತ್ತಾ ಶ್ರವ್ಯದೊಳಗೊಬ್ಬ ದೀಪಧಾರಿಯಾಗಿ ಇರುತ್ತಾನೆ ಎಂಬುದನ್ನು ಇದರ ಮೂಲಕ
ಅರಿಯಬಹುದಾಗಿದೆ. ದೀಪಕ್ಕೊಂದು ದೀಪವಾಗಿ ಬೆಳಕಿಗೊಂದು ಬೆಳಕು ಮೂಡಿ ಇಳೆಯೇ ಸ್ವರ್ಗವಾಗಲಿ, ಇಳೆಯೇ ಸ್ವರ್ಗವಾಗಲಿ. ಹಾಗಾದರೆ ಗೌತಮ ಬುದ್ಧನ ಸಂದೇಶಗಳು? ಯಾವ ವ್ಯಕ್ತಿ ಸ್ಪಷ್ಟವಾಗಿ, ಸ್ವಚ್ಛವಾಗಿ, ನೇರವಾಗಿ ಮಾತನಾಡುತ್ತಾನೋ ಆತನ ಮಾತುಗಳು ತೀವ್ರವಾಗಿ ಹರಿತವಾಗಿ ಅಥವಾ ಕಠೋರವಾಗಿ ಇರಬಹುದು. ಆದರೆ ಆತನ ಮಾತಿನಲ್ಲಿ ಅಥವಾ ಮನಸ್ಸಿನಲ್ಲಿ ಯಾವುದೇ ಮೋಸವಿರುವುದಿಲ್ಲ. ಮೂರ್ಖರೊಂದಿಗೆ ವಾದಿಸುವುದು ಕೆನ್ನೆಯ ಮೇಲೆ ಕುಳಿತ ಸೊಳ್ಳೆಯನ್ನು ಸಾಯಿಸುವಂತೆ. ಸೊಳ್ಳೆ ಸತ್ತರೂ ಸಾಯದಿದ್ದರೂ ನಮ್ಮ ಕೆನ್ನೆಗೆ ನಾವೇ ಹೊಡೆದುಕೊಳ್ಳುತ್ತೇವೆ. ಆಡಂಬರ ಕೇವಲ ಅರೆಕ್ಷಣ ಮಾತ್ರ. ಆದಿಯಲ್ಲೂ ಅಂತ್ಯದಲ್ಲಿಯೂ ಅಂತರಾತ್ಮದ ಶುದ್ಧಿಯೊಂದೇ ಪರಿಪೂರ್ಣ. ನಿಮ್ಮೆಲ್ಲ ಒತ್ತಡಗಳಿಗೂ ನೀವು ಪ್ರತಿಕ್ರಿಯಿಸುವ ಬಗೆಯೇ ಕಾರಣ. ಆದ್ದರಿಂದ ಸ್ಪಂದಿಸಲು ಕಲಿಯಿರಿ, ಪ್ರತಿಕ್ರಿಯಿಸಬೇಡಿ. ಸತ್ಯವನ್ನು ಹೇಳುವ ಅಭ್ಯಾಸವನ್ನು ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ಇನ್ನೊಬ್ಬರ ಮೇಲೆ ದ್ವೇಷ ಸಾಧಿಸುವುದು ನಾವು ವಿಷ ಕುಡಿದು ಅವರು ಸಾಯಲಿ ಎಂದು ಕಾಯುತ್ತಾ ಕುಳಿತಂತೆ. ಯಾರ ಮನಸ್ಸಿನಲ್ಲಿ ನಾನೇ ಸರಿ ಎನ್ನುವುದು ಇರುತ್ತದೋ ಆತನಿಗೆ ತನ್ನ ತಪ್ಪಿನ ಅರಿವಾಗುವುದಿಲ್ಲ. ಮಾತುಗಳಿಗೆ ಕೊಲ್ಲುವ ಸಾಮರ್ಥ್ಯವೂ ಇದೆ, ಕಾಪಾಡುವ ಸಾಮರ್ಥ್ಯವೂ ಇದೆ. ಮಾತುಗಳಲ್ಲಿ ಕರುಣೆ ಹಾಗೂ ನೈಜತೆ ಇದ್ದರೆ ನಿಮ್ಮ ಬದುಕು ಬದಲಾಗುತ್ತದೆ. ಮನುಷ್ಯ ಎಷ್ಟೇ ಕೆಂಪಗಿದ್ದರೂ ಅವನ ನೆರಳು ಕಪ್ಪಗೇ ಇರುತ್ತದೆ. ನಾನು ಶ್ರೇಷ್ಠ ಅನ್ನುವುದು ಆತ್ಮವಿಶ್ವಾಸ, ನಾನೇ ಶ್ರೇಷ್ಠ ಎನ್ನುವುದು ಅಹಂಕಾರ. ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಎಂದರೆ ತಾಳ್ಮೆ. ನನಗೂ ನಿನ್ನಂತೆ ಮಹಾ ಮೌನಿಯಾಗಬೇಕೆಂಬ ಆಸೆ ಬೆಟ್ಟದಷ್ಟಿದ್ದರೂ ಅದರಲ್ಲಿ ನನ್ನಲ್ಲಿರುವ ಅರ್ಥವಿಲ್ಲದ ಆಸೆಗಳು, ಕ್ಷುಲ್ಲಕ ಕನಸುಗಳು ಮತ್ತೆ ಮತ್ತೆ ಮಾತನಾಡುವಂತೆ ಮಾಡುತ್ತಿವೆ. ಇದು ಬುದ್ಧನ ಸಂದೇಶ. ಜಯ 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 ಭಗವಾನ್ ಬುದ್ಧ. ಇಂದು ಬುದ್ಧ ಪೂರ್ಣಿಮೆ. ಬುದ್ಧನ ಜನನದ ಸಂಭ್ರಮದಲ್ಲಿ ಅಂದು ದೇವಾನುದೇವತೆಗಳು ಸುಗಂಧಿತ ಪುಷ್ಪಮಳೆಗರೆದಂತೆ ಇಂದು ನಾವೆಲ್ಲರೂ ಬುದ್ಧ ಜಯಂತಿಗೆ ಶುಭಾಶಯಗಳನ್ನು ಕೋರೋಣ, ಅಲ್ಲವೇ ಶ್ರೋತೃಗಳೇ? ಜಯ 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 ಭಗವಾನ್ ಬುದ್ಧ. ಜಗಜ್ಯೋತಿ ಜಯ ಶೀಲ ಭಗವಾನ್ ಬುದ್ಧ. ಶ್ರವ್ಯದೊಳಗೊಬ್ಬ ದೀಪದಾರಿ. ಬುದ್ಧ ಪೂರ್ಣಿಮೆಯ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಬುದ್ಧಂ ಶರಣಂ ಗಚ್ಛಾಮಿ, ರಚನೆ ಮತ್ತು ಪ್ರಸ್ತುತಿ ಎಂ ಶಕುಂತಲಾ. ಧಮ್ಮಂ ಶರಣಂ ಗಚ್ಛಾಮಿ, ಸಹ ನಿರೂಪಣೆ ಮತ್ತು ಸಂಕಲನ ವಿದ್ಯಾರಾವ್ ಕೆಎಲ್. ಸಂಘಂ ಶರಣಂ ಗಚ್ಛಾಮಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.